ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ತುಂಬ ಒಂದು ಸಣ್ಣ ರೇಂಜಲ್ಲಿ ನ್ಯಾರೋ ಆಗಿ ರೇಂಜ್ ಬೌಂಡ್ ಆಗಿ ಇವತ್ತು ಮಾರ್ಕೆಟು ಮುಗಿಸ್ಕೊಂಡಿದೆ. ಇವತ್ತು ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರ್ಬೋದಾ ಏನು ಅಂತ ಅಂದ್ಕೊಂಡಿದ್ವಿ, ಮಾರ್ಕೆಟು ಅದನ್ನ ಹಾಗೆ ನಿಲ್ಲಿಸ್ಕೊಂಡಿದೆ. ನೆನ್ನೆ ಆ ಪಾಸಿಬಿಲಿಟಿನೂ ಮಾತಾಡಿದ್ವಿ ನೋಡಿ, ಕನ್ಸಾಲಿಡೇಷನ್ ಹಾಗೆ ಉಳಿಬೋದು, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಜೋರಾಗಿ ಮೂವ್ಮೆಂಟ್ ಬರ್ಬೋದು ಅಂದ್ಕೊಂಡಿದ್ವಿ. ಅದೇ ರೀತಿ ಆದಂಗೆ ಅನ್ನಿಸ್ತಾ ಇದೆ. ಸೊ ಮಾತಾಡ್ತಾ ಹೋಗೋಣ. ನಾಳೆ ನಾಡಿದ್ದು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾರ್ಕೆಟ್ ಅಂತ ಅನ್ಸುತ್ತೆ. ಇವತ್ತು ಸುಮಾರು ಸೆಕ್ಟರಲ್ಲಿ ಸೆಲ್ಲಿಂಗ್ ಅಂತಲೂ ಬಂದಿದೆ, ಬೈಯಿಂಗ್ ಅಂತಲೂ ಆಗಿದೆ, ಎರಡೂ ಆಗಿದೆ, ಮಿಕ್ಸ್ ಸೆಂಟಿಮೆಂಟ್ ಇದೆ. ಅದಕ್ಕೋಸ್ಕರ ಮಾರ್ಕೆಟು ರೇಂಜ್ ಬೌಂಡಲ್ಲೇ ಇತ್ತು. FIDA ಡೇಟಾ ಏನು ಅಂತ ಇವತ್ತು ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. FI ಅವರು ಸೆಲ್ ಮಾಡ್ತಾ ಇದ್ದಾರೆ, ಬಟ್ ವಾಪಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಗೌರ್ಮೆಂಟ್ ಬಂದಿರೋದ್ರಿಂದ. ಬಟ್ DI ಅವರು ಪಂಪ್ ಮಾಡ್ತಾನೆ ಇದ್ದಾರೆ ನೋಡಿ. ಜಸ್ಟ್ ನಿನ್ನೆ ಕೂಡ ಮ್ಯೂಚುವಲ್ ಫಂಡ್ ಡೇಟಾ ಬಂದಿತ್ತು, ಮತ್ತೆ ಒಂದು ರೆಕಾರ್ಡ್ ಹೈನ ಮಾಡಿದೆ. ಮ್ಯೂಚುವಲ್ ಫಂಡ್ SIP ಥ್ರೂಸ್ ಏನು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಅದು ಸೊ ಅದೆಲ್ಲ ಎಲ್ಲಿಗೆ ಬರುತ್ತೆ, DISS ಬರುತ್ತೆ. DI ಅದನ್ನ ಮಾರ್ಕೆಟಿಗೆ ಹಾಕಲೇಬೇಕು. ಅದು ನಮಗೆ ಮೇನ್ ರೀಸನ್ ಸ್ಟೆಬಿಲಿಟಿ ಕೊಟ್ಟಿದ್ದಕ್ಕೆ. ಸುಮಾರು ರಿಟೇಲ್ ಇನ್ವೆಸ್ಟರ್ಸು SIP ಶುರು ಮಾಡಿರೋದ್ರಿಂದ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಅದು ಒಂದು ಪುಷ್ನ ಕೊಡ್ತಾ ಇದೆ. ಸೊ ONGC ಇವತ್ತು 5.56% ಅಪ್ ಬಂದಿದೆ. ಅಂದ್ರೆ ನ್ಯೂಸ್ ಇತ್ತ ಅನ್ನೋದು ನಾನು ಫಾಲೋ ಮಾಡಿಲ್ಲ, ಬಟ್ 5.56% ಅಪ್ ಬಂದಿದೆ. ಐ ಥಿಂಕ್ ಗ್ಯಾಸ್ ಇಂಡಸ್ಟ್ರೀಸ್, IGL, ಮಹಾನಗರ ಗ್ಯಾಸ್ ಎಲ್ಲದೂ ಕೂಡ ಇವತ್ತು ಸ್ವಲ್ಪ ಮೂವ್ಮೆಂಟ್ ಆದಂಗೆ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ ಇವತ್ತು ಕೋಟಕ್ ಬ್ಯಾಂಕ್ ಅಂತ ಕಾಣಿಸುತ್ತೆ. 1.47% ಕರೆಕ್ಷನ್ ಬಂದಿರೋದ್ರ ಮೂಲಕ ಕೋಟಕ್ ಬ್ಯಾಂಕ್ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆದಂಗೆ ಕಾಣಿಸ್ತಾ ಇದೆ. ಆಟೋ ಸೆಕ್ಟರ್ ಸ್ಲೈಟ್ಲಿ ಪಾಸಿಟಿವ್ ಆಗಿತ್ತು, ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಫ್ಲಾಟ್ ಆಗೇ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂದರೆ, ನಿನ್ನೆ ಅದಕ್ಕೆ ಎಕ್ಸಾಕ್ಟಾಗಿ ಟಾಪಿಕ್ ಬಂದು ಮುಟ್ಟಿದೆ. ಇವತ್ತೇನಾದ್ರು ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನು ಮತ್ತೊಂದೇನಾದ್ರು ಆಗಬೇಕಿತ್ತು ಅಂತ ಅನ್ಸಿದ್ರೆ ಇವತ್ತು ಒಂದು ಸೆಲ್ಲಿಂಗ್ ಬರಬೇಕಿತ್ತು. ಬಂದಿದ್ರೆ ನಾವು 23,100 ಆ ರೇಂಜಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಆಗಬೇಕಾಗಿತ್ತು, ಬಟ್ ಆ ರೀತಿ ಆಗಿಲ್ಲ. ಮಾರ್ಕೆಟ್ ಇನ್ನೂ ಕೂಡ ಒಂದು ಸುಭದ್ರ ಸ್ಥಿತಿನಲ್ಲೇ ಮೇಂಟೈನ್ ಆಗ್ತಾ ಇದೆ. ಅಂದರೆ ನಿನ್ನೆ ಏನು ಒಂದು ಲೋ ಮಾಡಿತ್ತು ಅದನ್ನ ಇವತ್ತು ಕೂಡ ಬೀಟ್ ಮಾಡೋಕ್ಕಿಲ್ಲ. ಅಂದರೆ ಇವತ್ತಿನ ದಿನ ಏನಾದ್ರು ಕಿತ್ಬಿಟ್ಟು ತೆಗೆದಾಕಿದ್ದಾರೆ ಇವತ್ತು ಮಾರ್ಕೆಟ್ ದಿನದಿಂದ, ಏನಾದರೂ ವ್ಯತ್ಯಾಸ ಆಗ್ತಿತ್ತಾ ಏನೂ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ನಿನ್ನೆ ಏನು ಹೈ ಮಾಡಿತ್ತೋ ಆ ಹೈ ಮತ್ತು ನಿನ್ನೆ ಏನು ಲೋ ಮಾಡಿತ್ತೋ ಅದ್ರ ಒಳಗಡೆ ಇಲ್ಲೊಂದು ವೀಕ್ ಒಂದು ಸ್ವಲ್ಪ ಕೆಳಗಡೆ ಬಂದಿದೆ ಅಂದ್ಬಿಟ್ರೆ ಆಲ್ಮೋಸ್ಟ್ ಅದ್ರ ಒಳಗಡೆ ಸೇಮ್ ಟು ಸೇಮ್ ಒಂದು ಮಾಡಿದೆ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಕಂಟಿನ್ಯೂಷನ್ ಮಾಡಿದೆ. ಸೊ ನೋಡಿ, ಈ ರೀತಿ ಅಂತಿದ್ದಾಗ ಸುಮಾರು ಜನದ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇದು ಬಿಟ್ಟು ಕೆಳಗಡೆ ಬಂದರೆ ಮಾರ್ಕೆಟಲ್ಲಿ ದೊಡ್ಡ ಫಾಲೋ ಬರ್ಬೋದು ಅಂತ. ಬಟ್ ಉಲ್ಟಾ ಮಾಡೋಂಥ ಸಾಧ್ಯತೆಯೂ ಇರುತ್ತೆ ಮಾರ್ಕೆಟಲ್ಲಿ ಒಂದ್ಸಲ. ಸೊ ಇದನ್ನ ಬಿಟ್ಟು ಮೇಲ್ಗಡೆ ಹೋಗೋ ಸಾಧ್ಯತೆ ಇರ್ಬೋದು. ಸೊ ಎರಡೂ ಕಡೆ ಓಪನ್ ಮೈಂಡೆಡ್ ಆಗಿರಿ, ಯಾವ ಕಡೆ ಬರುತ್ತೋ ಆ ಕಡೆ ನಾಳೆ ಮೂಮೆಂಟು ಜೋರಾಗಿ ಸಿಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರೋದ್ರಿಂದ. ಸೊ ನಿಫ್ಟಿನಲ್ಲಿ ಇನ್ ಕೇಸ್ 22,200 ಈ ಝೋನ್ ಏನಾರು ಕಂಫರ್ಟಬಲ್ ಆಗಿ ಬೀಟ ಕೆಳಗಡೆ ಬಂತು ಅಂತಂದರೆ 22,050, 22,000 ಈ ಲೆವೆಲ್ಗಳನ್ನು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಒಂದು 200 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿರೋದ್ರಿಂದ ಕೆಳಗಡೆ ಒಂದು 200 ಪಾಯಿಂಟ್ಗಳ ಮೂವ್ಮೆಂಟ್ ಬರ್ಬೋದು. ಇನ್ ಕೇಸ್ ಮೇಲ್ಗಡೆ ಹೋಯ್ತು ಅಂತಂದರೆ ಏನಾಗಿರುತ್ತೆ, ಮತ್ತೆ ಅದೊಂದು ಆಲ್ ಟೈಮ್ ಹೈ ಟೆರಿಟರಿನೇ ಆಗಿದೆ. ಈ ಒಂದು ಚಾನಲ್ ಏನು ವೈಡ್ ಆಗಿ ಹೋಗ್ತಾ ಇತ್ತು ಅದನ್ನ ಮೇಲ್ಗಡೆ. ಸೊ ಬಯಾಸು ಸ್ವಲ್ಪ ನೆಗೆಟಿವ್ ಸೈಡಿಗಿದೆ, ಯಾಕಂದರೆ ಟಾಪಲ್ಲಿ ಇದ್ದೀವಿ ಅನ್ನೋ ಕಾರಣದಿಂದಾಗಿ. ಬಟ್ ಅದೇ ಒಂದು ಮಾನದಂಡ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಫ್ಟಿನಲ್ಲಿ ನೋಡಿ, ಎಲ್ಲಿಂದ ಒಂದು ಸೆಲ್ಲಿಂಗ್ ಆಗಿತ್ತು ಅಷ್ಟನ್ನು ಕೂಡ ರಿಕವರಿ ಮಾಡ್ಕೊಂಡು ಹೋಗಿದ್ದಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ಸೊ ಇಲ್ಲಿಂದ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ 2 ದಿನ ಪಾಸ್ ಆಗಿದೆ, ನಾಳೆನೂ ಪಾಸ್ ಆಗಿ ಎಕ್ಸ್ಪೈರಿ ದಿನ ಮೇಲೆ ಹೋಗುತ್ತಾ, ಅಥವಾ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಂತ ಸ್ವಲ್ಪ ಕೆಳಗಡೆ ಬಂದು ಈ ಲೆವೆಲ್ ಹತ್ರ ಬಂದು ಟೆಸ್ಟ್ ಆಗಿ ಆಮೇಲೆ ಮತ್ತೆ ಮೂಮೆಂಟ್ನ ಡಿಸೈಡ್ ಮಾಡುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ನಾಳೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಕೂಡ ಇವತ್ತು ಅಂತ ಒಂದು ದೊಡ್ಡ ನೆಗೆಟಿವ್ ಮೂಮೆಂಟ್ ಅಂತ ಆಗಿಲ್ಲ. 49,500 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಸ್ಟಿಲ್ ಎ ಪಾಸಿಟಿವ್ ಸೈನ್. ಸೊ ಹತ್ತಿರದಲ್ಲಿರುವಂಥ ಒಂದು ಸಪೋರ್ಟ್ ಅಂದರೆ 49,500 ಮಾರ್ಕೆಟಿಗೆ. ಸೊ ನಾಳೆ ಏನಾದರೂ 49,500 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ 49,000 ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಒಂದು 500 ಪಾಯಿಂಟ್ಸ್ ಮೂವ್ಮೆಂಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ, ಇದೆಲ್ಲಿದೆಯೋ ಅದೇ ರೇಂಜಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆ ಪಾಸಿಬಿಲಿಟಿ ಇದೆ. ನೋಡಿ, ಸೇಮ್ ಬ್ಯಾಂಕ್ ನಿಫ್ಟಿನಲ್ಲಿ ಎಂಥ ಟೈನಿ ರೇಂಜಲ್ಲಿದೆ, ಒಂದು 300-400 ಪಾಯಿಂಟಲ್ಲಿ 2 ದಿನ ನಿಂತ್ಕೊಂಡ್ಬಿಟ್ಟಿದೆ ಬ್ಯಾಂಕ್ ನಿಫ್ಟಿ. ಸೊ ಇದಕ್ಕೇನಾದರೂ ನಾಳೆ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಾವು ಸೀದಾ 49,000 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ 49,200ರಿಂದ 49,000ದಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ಬರ್ಬೋದು. ಸೊ ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕು, ಯಾಕಂದರೆ ಫಸ್ಟ್ ಪುಲ್ ಡೌನ್ ಆಗಿದೆ. ಬಟ್ ಒಂದು ಲಾಂಗರ್ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ, ಒಂದು 200-300 ಪಾಯಿಂಟ್ಗಳ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅಷ್ಟೇ ದೊಡ್ಡ ಮೂಮೆಂಟ್ ಬಂದರೆ 49,200, ಅದಕ್ಕೆ ಕೆಳಗಡೆ ಬಂದರೆ 49,000 ಈ ಝೋನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಬ್ಯಾಂಕ್ ನಿಫ್ಟಿ ನೋಡಿ ಇವಾಗ ಒಂದು 50,000 ಲೆವೆಲಲ್ಲಿ 2-3 ದಿನ ಅಟೆಂಡ್ ಮಾಡಿದೆ. ಸೊ ಮೇಲ್ಗಡೆನೂ ಪಾಸಿಬಿಲಿಟಿ ನೀವು ಅಲ್ಲಗಳಂಗಿಲ್ಲ. 50,000ನ 2-3 ಸಲ ಅಟೆಂಡ್ ಮಾಡ್ತಾರೆ. ನಾಳೆ ಏನಾದ್ರು 50,000 ಪಾಯಿಂಟ್ ಮೇಲ್ಗಡೆ ಹೋಯ್ತು ಅಂತಂದರೆ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ 50,500, 50,600 ಈ ಲೆವೆಲ್ಗಳ ತನಕ, ಅಂದರೆ ಈ ಮಾರಬೋಜು ಕ್ಯಾಂಡಲ್ ಟಾಪ್ ತನಕ ಒಂದು 50,500ಕ್ಕೆ ಬರುತ್ತದು, ಅಲ್ಲಿ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಎರಡು ಕಡೆ ಓಪನ್ ಆಗಿ ಇಟ್ಕೊಂಡಿರಿ. ಎಲ್ಲಿ ಓಪನ್ ಆಗುತ್ತೆ ಅಂದರೆ ನೋಡೋಣ. ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ವಾಪಸ್ ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಸೇಮ್ ಕೆಳಗಡೆ ಬರುತ್ತೆ. ಇದನ್ನ ನಾವು ಸ್ಟಾಪಸ್ ಇಟ್ಕೊಂಡು ಕೆಳಗಡೆ ಮೂಮೆಂಟ್ನ 49,200, 49,000 ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ 49,000 ಅಥವಾ 50,500 ಇವೆರಡು ಲೆವೆಲ್ಲು ನಾಳೆ ಟೆಸ್ಟ್ ಮಾಡೋಂಥ ಸಾಧ್ಯತೆ ಇದೆ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ದಯವಿಟ್ಟು ಈ ಲೆವೆಲ್ಗಿಂತ ಕೆಳಗಡೆ ಪಿ ಸೆಲ್ಲಿಂಗ್ ಅಥವಾ ಈ ಲೆವೆಲ್ಗಿಂತ ಮೇಲ್ಗಡೆ ಸಿ ಸೆಲ್ಲಿಂಗ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರ್ತಾರೆ. ನಾಳೆ ಆಪ್ಷನ್ ಸೆಲ್ಲಿಂಗ್ ಮಾಡೋರು ನ್ಯಾರೋ ರೇಂಜ್ನ ಮಾಡೋಕ್ಕೆ ಹೋಗಬೇಡಿ.
ಆಗ್ಬೋದು, ಸಾಧ್ಯತೆ ಇಲ್ಲ ಅಂತ ಹೇಳ್ತಿಲ್ಲ, ಅಂದರೆ ನಾಳೆನೂ ಕೂಡ ಕಂಟಿನ್ಯೂಷನ್ ಆಗ್ಬೋದು ಅಂತ. ಬಟ್ ನೀವು ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ 7ನೇ ತಾರೀಕು ಮೂಮೆಂಟಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, 8ನೇ ತಾರೀಕು ಬಸ್ ಸ್ಟ್ಯಾಂಡ್ ಆಗಿದೆ. ಇದು 3ನೇ ದಿನ ಅಂತ ಹೇಳ್ಬೋದು, 3 ದಿನ ಬಸ್ ಸ್ಟ್ಯಾಂಡ್ ಆಗಿದೆ. ಅವತ್ತು ಹಾಫ್ ಡೇ ಅಂತ ಅಂದ್ಕೊಂಡ್ರು 3 ದಿನ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಮೂಮೆಂಟ್ ಬಂದರೆ ಅಗ್ರೆಸಿವ್ ಬರ್ಬೋದು. ಸೊ ನಾಳೆ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಹತ್ತಿರದ ರೇಂಜ್ ಇರಬೇಡಿ, ಸ್ವಲ್ಪ ದೂರದ ರೇಂಜನ್ನ ನೋಡಿಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ಏನಾದ್ರು ಕೆಳಗಡೆ ಬಂತಾಯಿತು ಅಂತಂದರೆ 49,000ದಲ್ಲಿ ಅಷ್ಟೇ ಇರಲಿ ಎಕ್ಸ್ಪೆಕ್ಟೇಷನ್, ಯಾಕೆಂದರೆ 49,000 ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಬ್ಯಾಂಕ್ ನಿಫ್ಟಿಗೆ. ಸೊ 49,000ಕ್ಕಿಂತನೂ ಕೆಳಗಡೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ. ಬಂದರೆ ವೆಲ್ ಆ್ಯಂಡ್ ಗುಡ್, ಅವಾಗ ಟ್ರಯಲ್ ಮಾಡ್ಕೊಂಡು ತೊಗೊಳಂತೆ. ಬಟ್ 49,000ಕ್ಕೆ ಬಂದಾಗ ಎಕ್ಸಿಟ್ ಮಾಡಿದ್ರೆ ಒಳ್ಳೆಯದು. ಅಲ್ಲಿ ಮತ್ತೆ ರೀಅಟೆಂಪ್ಟ್ ಆಗಿ ಕೆಳಗಡೆ ಸೆಕೆಂಡ್ ಹಾಫಲ್ಲಿ ಬಂತು ಅಂದರೆ ಆಗ ನೋಡ್ಕೊಂಡು ಹೋಗೋಣ ಕೆಳಗಡೆ ಆದರೆ. ಬಟ್ ಮೇಲ್ಗಡೆ ಆದರೆ ಅಗೇನ್ 50,500 ಫಸ್ಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಬೇಕು. 50,500ಕ್ಕಿಂತ ಮೇಲೆ ಹೋದರೆ 51,000 ಆಲ್ ಟೈಮ್ ಹೈ ಲೆವೆಲ್ಗಳು ಮೇಲ್ಗಡೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡಿ, ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಎಂಥ ನ್ಯಾರೋ ರೇಂಜ್ ಇತ್ತು. ಇವತ್ತು ಸ್ವಲ್ಪ ನಾನು ಮೇಲ್ಗಡೆ ಟೈಟ್ ಅಲ್ಲಿದೆ, ಅಂದರೆ 22,200 250 ಈ ಝೋನಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ವಿ. ಬಟ್ ಇಲ್ಲಿ ತುಂಬ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆದಾಗ ಕ್ಲಿಯರ್ ಕಟ್ಟಾಗಿ ಇವತ್ತು ಸೇವ್ ಮಾಡಿದ್ದು OI ಪ್ರೊಫೈಲ್ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಸೆನ್ಸಿಬಲ್ ಮೂಲಕ OI ಪ್ರೊಫೈಲ್ ಡೇಟಾ ನೋಡೋದು ಹೇಗೆ ಅಂತ ಒಂದು ವಿಡಿಯೋ ಇದೆ ಕೈ ಟ್ಯೂಟಲ್ಲಿ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ 22,200 ಲೆವೆಲಲ್ಲಿ ಈ 22,150 ಏನು ತೋರಿಸ್ತಾ ಇದ್ದಿಲ್ಲ ಅದಕ್ಕಿಂತ ದೊಡ್ಡದಾಗಿ ಇವತ್ತು, ಅಂದರೆ ಇದೇ ದೊಡ್ಡದಾದಂಥ ಒಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಾ ಇತ್ತು. ಎಲ್ಲೂ ಕೂಡ ನಿಮಗೆ ಯಾವ ಹಂತದಲ್ಲೂ ಕೂಡ ಇದು ಒಂದು 30-40% ದಾಟಿ ಬರಲೇ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್ ಟೂಲು. 2-3 ಮಿನಿಟ್ಸಿಗೆ ರಿಫ್ರೆಶ್ ಆಗ್ತಾ ಇರುತ್ತೆ, ನೀವು ಇದನ್ನ ಚೆಕ್ಔಟ್ ಮಾಡ್ತಾ ಇರ್ಬೋದು. ಯಾವಾಗ ಅಷ್ಟೊಂದು 1:2 ಲೆವೆಲಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ, ಅವಾಗ ನೀವು ಕಾನ್ಫಿಡೆಂಟ್ ಆಗಿರ್ಬೋದು, ಅಷ್ಟೊಂದೇನು ಸಡನ್ ಆಗಿ ಚೇಂಜ್ ಆಗಲ್ಲ ಅಂತ. ಬಟ್ ಚೇಂಜ್ ಮಾಡಲ್ವಾ ಅಂದರೆ ಚೇಂಜ್ ಮಾಡ್ತಾರೆ ಮಧ್ಯದಲ್ಲಿ. ಉದಾಹರಣೆಗೆ ಇಲ್ಲಿಂದ ದೊಡ್ಡದಾಗಿ ಬೀಳ್ತಾ ಬರ್ತಲ್ಲ, ಇಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಫೈಟ್ ನಡೀತಾ ಇತ್ತು ಈ 22,150 ಬಟ್ 22,100 ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರು ಅಂದರೆ ಅಗ್ರೆಸಿವ್ ಆಗಿ ನಮಗೆ ಪುಟ್ ರೇಟಿಂಗ್ ಆಯಿತು. ಅಂದರೆ ಆವಾಗಲೇ ನಿಮ್ಗೆ ಅರ್ಥ ಆಗ್ತಾ ಹೋಗಬೇಕು ಇಲ್ಲಿ ಯಾವಾಗ ಸ್ಟ್ರಾಂಗ್ ಆಗ್ತಾ ಹೋಗ್ತಿದ್ರು 22,100 ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು 3 PM ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರ್ಬೋದು ಅಂತ ಅನ್ಕೊಂಡಿದ್ವಿ, ಆದರೂ ಕೂಡ ಅಂಥ ಎಕ್ಸ್ಪ್ಲೋಸಿವ್ ಮೂವ್ ಬರಲಿಲ್ಲ. ಬಂತು ಒಂದು ಸೆಲ್ಲಿಂಗು, ಬಟ್ 22,100 ಅಗ್ರೆಸಿವ್ ಆಗಿ ನಮಗೆ OI ಪ್ರೊಫೈಲ್ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಗಲಿಲ್ಲ. ಬಟ್ ಬೆಳಗ್ಗೆ ಒಂದು ಪಿ ಟ್ರೇಡ್ ತಂದಿದ್ರು, ಅದು ಸ್ಟಾಪ್ ಲಾಸಲ್ಲಿ ಹಿಟ್ ಎಂಡ್ ಮಾಡ್ಕೋಬೇಕಾಯಿತು. ಬಟ್ ನೋಡಿ ಸಿಗುತ್ತೆ, ಆಪರ್ಚುನಿಟಿ ಸಿಗೋದಿಲ್ಲ ಅಂತ. ಯಾಕೆಂದರೆ ಯಾವಾಗ ಬಸ್ ಸ್ಟ್ಯಾಂಡ್ ಆಗ್ತಾ ಇರುತ್ತೋ ಅವಾಗ ನೀವು OTMನ ಒಂದು ಅಟೆಂಡ್ ಮಾಡಿದ್ರೆ ಒಂದು ₹5 ₹10 ₹15 ನೀವು 11 ಗಂಟೆ 12 ಗಂಟೆ ಮೇಲೆ ಮಾಡೋಕೆ ಹೋದರೆ ನಿಮಗೆ ₹10 ₹15 ನಡೀತಾ ಇರುತ್ತೆ. ಅದಕ್ಕಿಂತ ಮುಂಚೆ ಮಾಡೋಕೆ ಹೋದರೆ ಒಂದು ₹25 ₹30 ನಡೀತಾ ಇರುತ್ತೆ. ಆಗ ನೀವು ಅಷ್ಟೊಂದು ಡಿಕೆ ಆಗಲಿ ಅಂತ ನೀವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದಿಷ್ಟು ₹15 ₹20 ಈ ರೀತಿ ಸ್ಟಾಪ್ ಲಾಸ್ ಇಟ್ಕೊಂಡು 1:2 ಅಟೆಂಡ್ ಮಾಡ್ತಾ ಹೋಗ್ಬೋದು. ಬಟ್ 11 ಗಂಟೆ 12 ಗಂಟೆ ತನಕ ಇವತ್ತಿನ ದಿನ ತನಕ ನೋಡಿ, ಅಂದರೆ ಆಲ್ಮೋಸ್ಟ್ ಎಂಡ್ ತನಕ ನಮಗೆ 12 ಗಂಟೆ ತನಕ ಏನು ಮೊಮೆಂಟ ಬಂದಿಲ್ಲ, ಅಂದರೆ ಆಲ್ಮೋಸ್ಟ್ ನಿಮಗೆ ತೀಟಾ ಡಿಕೆ ಆಗಿರುತ್ತೆ. ಅವಾಗ ಒಂದು ₹15 ₹20 ಸಿಗ್ತಾ ಇರುತ್ತೆ. ಆಗ ನೀವು ಒಂದು OTMನ ಎಂಟ್ರಿ ಮಾಡ್ಬೋದು ಯಾವಾಗ ನಿಮ್ಮ ಕಡೆಗೆ ಒಂದು ಮೂಮೆಂಟ್ ಬರುತ್ತೆ ಅಂತ ಗೊತ್ತಿದ್ರೆ. ಆ ರೀತಿ ಆಯಿತು ಮೂಮೆಂಟು, ಬಟ್ ಅನ್ಕೊಂಡಂಗೆ ಬರಲಿಲ್ಲ. ಸೊ ಇವತ್ತು ಇಲ್ಲಿ ಆ ಥರ ಅಟೆಂಡ್ ಮಾಡಿದ್ರು ಏನು 0 to 0 ಅಂತ ಕರೀತಾರೆ, ಪ್ರಾಫಿಟ್ ಆಗೋಂಥ ಸಾಧ್ಯತೆ ಕಮ್ಮಿ ಇತ್ತು ಅಂತ ಅನ್ಸುತ್ತೆ. ಬಟ್ ಯಾವಾಗ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇರುತ್ತೆ ಅಂಥ ದಿನಗಳಲ್ಲಿ ಅಂಥ ಒಂದು ಅಟೆಂಪ್ಟ್ನ ನೀವು ಮಾಡ್ತಾ ಹೋಗ್ಬೋದು. ಅಂದರೆ OTMನ ಯಾವಾಗ ಬೆಳಗ್ಗೆಯಿಂದ ಒಂದೇ ರೇಂಜಲ್ಲಿ ನಿಂತಿರುತ್ತೆ ಮಾರ್ಕೆಟು, ಸ್ವಲ್ಪ ಒಂದು ಕಡೆ ಮೂಮೆಂಟ್ ಬರುತ್ತೆ ಅನ್ನೋದು ನಿಮಗೆ ಬಯಾಸ್ ಗೊತ್ತಿದ್ದಾಗ, OI ಪ್ರೊಫೈಲು ಸಿಗ್ತಿದೆ ಅಂತಂದಾಗ, ಜೊತೆಗೆ ಒಂದು ಬ್ಯಾಕ್ಡ್ರಾಪಲ್ಲಿ ಒಂದು ದೊಡ್ಡ ನೆಗೆಟಿವ್ ಮೂಮೆಂಟ್ ಆಗಿದ್ದಾಗ, ಸೊ ನೀವು ಒಂದು ನೆಗೆಟಿವ್ ಬಯಾಸ್ ಡೇ ಆಗಿದೆ ಅಂತ ಅಂದ್ಕೊಂಡು ಆ ಒಂದು ಅಟೆಂಪ್ಟ್ನ ಮಾಡ್ಬೋದಾಗಿತ್ತು. ಬಟ್ ಎಗೇನ್ ಅದಕ್ಕೆ ಲಕ್ಕು ಬೇಕಾಗುತ್ತೆ. ಮಾರ್ಕೆಟ್ ಇವತ್ತು ಆ ಅವಕಾಶನ ಕೊಟ್ಟಿಲ್ಲ. ನಾಳೆ ಇದನ್ನ ಕಂಟಿನ್ಯೂಷನ್ ಆಗುತ್ತೆ. ಕಂಟಿನ್ಯೂಷನ್ ಬಂದರೆ ಮತ್ತೆ 22,000 ಇಂಪಾರ್ಟೆಂಟು. ಇಲ್ಲಿ ಬಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟ್. ರೌಂಡ್ ಲೆವೆಲ್ ಹತ್ರ ಸ್ವಲ್ಪ ರಿಸ್ಕ್ ಆಗಿರುತ್ತೆ, ಒಂದೇ ಸಲ ಸೆಲ್ಲಿಂಗ್ ಬರುತ್ತೆ ಅನ್ನೋದು. ಯಾಕೆಂತಂದರೆ ರೌಂಡ್ ಲೆವೆಲಲ್ಲಿ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ತೊಗೊಂಡು ಹಿಸ್ಟಾರಿಕಲ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇನ್ ಕೇಸ್ ಏನಾರು ಆ ಲೆವೆಲ್ನ ಬ್ರೇಕ್ ಆಯಿತು ಅಂದರೆ ಮ್ಯಾಸಿವ್ ಆಗಿ ಸೆಲ್ಲಿಂಗ್ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ರೌಂಡ್ ಲೆವೆಲ್ಸ್ ಅನ್ನೋದು ರಿಸ್ಟ್ ಟು ರಿವಾರ್ಡ್ ಕೂರೋ ಥರ ಇದ್ದರೆ ಆ ರೀತಿ ಮಾಡ್ಬೋದು ನೀವು. ಅಂದರೆ ಇಲ್ಲಿಂದ ಯಾರು ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಆ ರೀತಿ ನಿಮಗೆ OI ಪ್ರೊಫೈಲ್ ಚೆನ್ನಾಗಿ ಬಿಲ್ಡಪ್ ಆಗಿದೆ ಅಂತ ತೋರಿಸ್ತು ಅಂತಂದರೆ ಆಗ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ CA ಎಂಟ್ರಿ ತಗೋಬೋದು, ಏನೇ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಆ ರೀತಿ ಸೊ OI ಪ್ರೊಫೈಲು ಸಬ್ಜೆಕ್ಟಿವ್ ಕಾಂಟ್ರಾಡಿಕ್ಷನ್ ಟ್ರೇಡ್ ಅಂತ ಏನಂತೀವಿ, ಅದು ರೌಂಡ್ ಲೆವೆಲಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದನ್ನ ನಾವು OI ಪ್ರೊಫೈಲ್ ಸಹಾಯದಿಂದ ಇನ್ನೂ ಸುಲಭ ಮಾಡ್ಕೊತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿಗೆ ನೋಡಿದ್ರೆ ನೋಡಿ, ನಾಳೆ 50,000ಕ್ಕೆ 1:2 ಕೂತ್ಕೊಂಡಿದ್ದಾರೆ. 45 ಲಕ್ಷ ಕಾಲ್ ಸೆಲ್ಲಿಂಗ್ ಮಾಡಿದ್ದಾರೆ ಕಾಲ್ OIನಲ್ಲಿ. ಸೊ ಕಾಲ್ ರೇಟಿಂಗ್ ಆಗಿದೆ. ಬಟ್ ನೋಡೋಣ ನಾಳೆ ಅಂತ ಸಪೋರ್ಟ್ ಅಂತ ಇರೋದು ಅಂದರೆ ನಮಗೆ 49,000 ಅಂತ ಹೇಳ್ತಾ ಇದೆ. ಹೇಗೆ 49,000ನೇ ಇರಲಿ ಎಕ್ಸ್ಪೆಕ್ಟೇಷನು. ಮೇಲ್ಗಡೆ 50,000 50,500 ಈ ಲೆವೆಲ್ನ ಇಟ್ಕೋಬೋದು. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಈ ರೀತಿ ಆಯಿತು ಅಂತಂದರೆ ನೀವು ಸ್ವಲ್ಪ ಮೇಲ್ಗಡೆ ರೇಂಜನ್ನು, ಅಂದರೆ ಈ ರೇಂಜ್ ಇದೆಯಲ್ಲ 50,500 50,700 ಈ ರೇಂಜನ್ನು ಚೂಸ್ ಮಾಡ್ಕೊಂಡು ಹೋಗ್ಬೋದು. ಕೆಳಗಡೆ ನೀವು ಆಗ ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂತ ಯಾವುದು 48,600 49,000 ಇದೆಲ್ಲ ಸಪೋರ್ಟ್ ಆಗುತ್ತೆ. ಯಾವಾಗ ನಾನು ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಂತ ಹೇಳ್ತಾ ಇರೋದು. ಬಟ್ ಇದೇ ರೇಂಜಲ್ಲಿ ಎಲ್ಲಿ ಓಪನ್ ಆಯಿತು ಅಂತಂದ್ರು ಕೆಳಗಡೆ 49,000 ಲೆವೆಲು, ಮೇಲ್ಗಡೆ 50,500 ಲೆವೆಲ್ ಇಟ್ಕೋಬೋದು. ಇನ್ ಕೇಸ್ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಆಗ ಶಿಫ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆ ರೀತಿ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ನಾಳೆ ಪ್ಲಾನ್ ಮಾಡಿ. ದಯವಿಟ್ಟು ಹತ್ತಿರದ ರೇಂಜ್ ಅಂತೂ ಇಟ್ಕೊಳಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ 1,000 1,500 ರೇಂಜನ್ನು ಇಟ್ಕೊಂಡ್ರೆ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಸುಲಭ ಆಗ್ತಾ ಹೋಗುತ್ತೆ. ಬಟ್ ಆಪ್ಷನ್ ಬೈಯಿಂಗ್ ಹೇಗೇನು ಒಳ್ಳೆ ಟ್ರೇಡ್ ಸಿಗೋ ಸಾಧ್ಯತೆ ಇದೆ. ಇದು ಏನಾದ್ರು ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆದರೆ ಅಥವಾ ಮೇಲ್ಗಡೆ ಏನಾದರೂ ಬ್ರೇಕ್ ಡೌನ್ ಆಗಬೇಕು ಅಥವಾ ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಬೇಕು, ಎರಡರಲ್ಲಿ ಒಂದು ಸಾಧ್ಯತೆ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಹ್ಯಾಪಿಯೆಸ್ಟ್ ಮೈಂಡ್ಸು ಬ್ರೇಕ್ಔಟ್ ಆಗ್ತಾ ಇದೆಯಾ
ಇದೆಯಾ ಅಂತ ಕೇಳಿದ್ರಿ ಸರ್. ನೀನು ಅಂತ ಇದ್ರಲ್ಲ ಅವರು. ಸೊ ಈಗ ನೀವು ನೋಡೋದಾದರೆ ಇಲ್ಲಿ ಈ ರೀತಿ ಕೂಡ ನೀವು ಹೇಳ್ದಂಗೆ ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ 2-3 ಲೈನ್ ಟ್ರೆಂಡ್ ಆಗೋ ಥರ ಅಂತಂದರೆ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗೋ ಥರ ಅನಿಸ್ತಾ ಇದೆ. ನೀವು ಹೇಳ್ದಂಗೆ 760 ಒಳ್ಳೆ ಸಪೋರ್ಟ್ ಕೂಡ ಇದೆ. ಸೊ ಸಪೋರ್ಟ್ ಲೆವೆಲ್ಲು ಅಲ್ಲಿಂದ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ಅಟೆಂಡ್ ಮಾಡಿದ್ರೆ ಮಾಡ್ಬೋದು. ಈ ಟ್ರೆಂಡ್ ಲೈನ್ ಸ್ಟಾಪ್ ಲಾಸ್ ಇಟ್ಕೊಂಡು ಹ್ಯಾಪಿಯೆಸ್ಟ್ ಮೈಂಡಲ್ಲಿ ಒಳ್ಳೆ ಕಂಪನಿ, ಈಗ ರಿಸಲ್ಟ್ ಕೂಡ ಬರೋದಿದೆ. ಸೊ ನೋಡ್ತಾ ಹೋಗೋಣಂತೆ. ಮಿಡ್ ಕ್ಯಾಪ್ ಕಂಪನಿ ಆಗುತ್ತೆ IT-ನಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್. ಅದೇ ರೀತಿಗೆ ಗೇಲಲ್ಲಿ ರೇಟಿಂಗ್ ಚೇಂಜ್ ಮಾಡಿದ್ದಾರೆ. 250 ಇದ್ದಿದ್ದೇನೋ 650 ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಮತ್ತು ಏನು ನ್ಯೂಸ್ ಆಗಿದೆ ಗ್ಯಾಸ್ ಇಂಡಸ್ಟ್ರೀಸ್ ಎಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ REG ಗೇಲ್ದು ಒಂದು ಏನೋ ಬೋರ್ಡ್ ಮೀಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಹೈಡ್ರೋಜನ್ ಫೆಸಿಲಿಟಿ ಅಂತೆಲ್ಲ ಬಂದಿತ್ತು. ಸೊ ಗೊತ್ತಿಲ್ಲ. ಬಟ್ ಈಗ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಅಂತೂ ಆಗ್ತಾ ಇದೆ ಸ್ಟಾಕು. ಸೊ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿದೆ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ದೊಡ್ಡ ಮೂವ್ಮೆಂಟ್ ಬರ್ಬೋದು. ಸೊ ಮುಂದಿನ ದಿನಗಳಲ್ಲಿ ವಾಲ್ಯೂಮ್ ಕೂಡ ದೊಡ್ಡದಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಈ ಸ್ಟಾಕ್ನ ತಗೊಂಡಿದ್ದೀನಿ. ಟ್ರ್ಯಾಕ್ ಮಾಡ್ತಾ ಇರಿ ಗೇಲು. ಸೊ ಲುಕಿಂಗ್ ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. IRCTC ಸ್ಟಾಕಲ್ಲಿ ಈ TDP JDU ಇವ್ರ ಜೊತೆ ಎಲ್ಲ ಅಲಯನ್ಸ್ ಅಂತ ಆದಮೇಲೆ ಮೇನ್ ಖಾತೆ ರೈಲ್ವೇನಲ್ಲಿ ಸಪರೇಟ್ ಬಜೆಟ್ ಅಂತಲೂ ಕೊಡ್ತಾ ಇತ್ತು. ಹಿಂದೆ ಎಲ್ಲ ಬರ್ತಾ ಇತ್ತು. ಈಗ ಒಂದೇ ಬಜೆಟು. ಬಟ್ ಏನಾದರೂ ರೈಲ್ವೆನ ಬೇರೆ ಕೊಡ್ತಾರಾ ಅಂತ ನಾವು ಕೂಡ ಚರ್ಚೆ ಮಾಡ್ಕೊಂಡಿದ್ವಿ ಗ್ರೂಪಲ್ಲಿ. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಯಾರು ಹಳೆ ನಿಭಾಯಿಸಿದ್ರು ಅಶ್ವಿನಿ ವೈಷ್ಣವ್ ಅವರೇ ಈ ಸಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಒಳ್ಳೆಯ ಆಫೀಸರ್ ಆಗಿ ಗುರುತಿಸ್ಕೊಂಡು ಹೋಗ್ತಾರೆ ಹಿಂದೆ. ಹಾಗಾಗಿ ಅವರು ಇವಾಗ ಕ್ಯಾಬಿನೆಟಲ್ಲಿರೋದು ಒಂದು ಹೆಮ್ಮೆ ವಿಚಾರ. ಆ ಥರ ಪ್ರೊಫೆಷನಲ್ ಸಿವಿಲ್ ಸರ್ವೆಂಟಾಗಿ ಕೆಲಸ ಮಾಡಿದ್ರು ಜಯಶಂಕರ್ ಆಗಿರ್ಬೋದು, ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಇವರೆಲ್ಲ ಮಿನಿಸ್ಟರ್ಸ್ ಆಗಿ ನೋಡ್ತಿದ್ದಾಗ ಒಂದು ಎಫಿಷಿಯನ್ಸಿಯನ್ನು ನಾವು ಎದುರು ನೋಡ್ತಾ ಹೋಗ್ಬೋದು. ಮಾರ್ಕೆಟು ಕೂಡ ಅದನ್ನ ಇಷ್ಟಪಟ್ಟಂಗಿದೆ. ಹಾಗಾಗಿ ಈಗ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ. ನೋಡಿ, ಒಂದೇ ಭಾರತಿಗೆ ಮತ್ತೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರಾ ಅಥವಾ ಈ ಡಬಲ್ ಟ್ರ್ಯಾಕ್ ಬೇರೆದು ಏನು ನಡೀತಾ ಇದೆಯೋ ಅದನ್ನ ಆಗುತ್ತಾ ಅನ್ನೋದು ನೋಡ್ತಾ ಹೋಗೋಣ. ಬಟ್ ಇನ್ಫ್ರಾಸ್ಟ್ರಕ್ಚರಿಗೆ ಈ ಕರೆಂಟ್ ಗೌರ್ಮೆಂಟಿಂದ ಯಾವತ್ತೂ ಜಾಸ್ತಿ ಪುಷ್ ಇದ್ದೇ ಇದೆ, ನಿಮ್ಗೆ ಗೊತ್ತಿದೆ. IRCTC ಕೂಡ ಈ ಲೆವೆಲ್ ಬಂದಾಗೆಲ್ಲ ನೋಡಿ ಸಪೋರ್ಟ್ ತೊಗೊಂಡಿದೆ 871 ಹಿಸ್ಟಾರಿಕಲಿ. ಸೊ ಮೊನ್ನೆ ಕೂಡ ಒಂದು ಆಪರ್ಚುನಿಟಿ ಕೊಟ್ಟಿತ್ತು. ಎಲೆಕ್ಷನ್ ದಿನ ಆ್ಯಡ್ ಮಾಡ್ಕೊಂಡಿದ್ರೆ ಕೆಲವರು ವೆಲ್ ಆ್ಯಂಡ್ ಗುಡ್. ಸೊ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಲಾಂಗ್ ಟರ್ಮಲ್ಲಿ ಖಂಡಿತ IRCTC ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು. ಅದೇ ರೀತಿಯಾಗಿ ONGC ನೋಡಿ, ONGCನಲ್ಲಿ ಇವತ್ತು ದೊಡ್ಡದಾಗಿ ಒಂದು ಬ್ರೇಕ್ಔಟ್ ಆದಂಗೆ ಕಾಣಿಸ್ತಿದೆ. ವಿತ್ ವಾಲ್ಯೂಮ್ ಬ್ರೇಕ್ಔಟ್ ಆದಂಗೆ ಕಾಣಿಸ್ತಾ ಇದೆ. ಇದು ಕೂಡ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ. ನೋಡ್ಕೊಂಬರೋದಾದ್ರೆ 2024ರಿಂದ ಈ ರೇಂಜನ್ನು ಬಿಟ್ಟು ಹೋಗೇ ಇಲ್ಲ. ಈಗ ಒಂದು ದೊಡ್ಡ ಸಪೋರ್ಟ್ ಆಗಿತ್ತು. ಆ ಹಿಂದೆ ನಾವು ಯಾವತ್ತೂ ಹಾಕೊಂಡಿದ್ದು ಟ್ರೆಂಡ್ ಲೈನು. ಇದೇನು ಸ್ಪ್ಲಿಟ್ ಲೀಟ್ ಏನಾರು ಆಗಿತ್ತು ಏನು ಕತೆ ಅಂತ ಗೊತ್ತಿಲ್ಲ. ನಮ್ಮದು ಸುಮಾರು ಟ್ರೆಂಡ್ ಲೈನಲ್ಲಿ ಕಾಣಿಸ್ತಾ ಇದೆ. ಸೊ ಆ ಟ್ರೆಂಡ್ ಲೈನ್ ಹತ್ತಿರ ಸಪೋರ್ಟಿಗೆ ಬಂದು ಒಂದು ನ್ಯಾರೋ ರೇಂಜಲ್ಲಿ ಹೋಗ್ತಾ ಇತ್ತು ಅಂತ ಯಾವಾಗಲೂ ಮಾತಾಡ್ಕೊಂಡಿದ್ದೆ ಅನ್ಸುತ್ತೆ. ಅಲ್ಲಿಗೆ ಬಂದು ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಇನ್ ಕೇಸ್ ಏನಾರು ಈ ಬಸ್ ಸ್ಟ್ಯಾಂಡ್ನ ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ ಒಂದು ಮ್ಯಾಸಿವ್ ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ. ONGCನಲ್ಲಿ ಟ್ರ್ಯಾಕ್ ಮಾಡ್ತಾ ಇರಿ. ದೊಡ್ಡ ಬಸ್ ಸ್ಟ್ಯಾಂಡ್ ಇದು. ಈಗ ಒಳ್ಳೆ ವಾಲ್ಯೂಮ್ ಕೂಡ ಬರ್ತಾ ಇದೆ. ಬೈಯಿಂಗ್ ಕೂಡ ಆದಂಗೆ ಕಾಣಿಸ್ತಾ ಇದೆ. ಟ್ರ್ಯಾಕ್ ಮಾಡ್ತಾ ಇರಿ ONGCನ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಇನ್ವೆಸ್ಟ್ಮೆಂಟ್ಗೆ. ಬಟ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಂಡಿಗೋದಲ್ಲಿ ಅವ್ರು ಯಾರು ರಾಹುಲ್ ಭಾಟಿ ಅವ್ರು ಯಾರು ಫ್ಯಾಮಿಲಿ ಇದೆಯಲ್ಲ, ಅವರು ಸೇಲ್ ಮಾಡಿದ್ದಾರೆ. ಎಷ್ಟು 2% ಸ್ಟೇಕ್ ಪ್ರಮೋಟರ್ ಅವರು ಅದನ್ನ ಸೇಲ್ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ಇವತ್ತು ಒಂದು 3-4% ಫಾಲ್ ಬಂದಿದೆ ಇಂಡಿಗೋದಲ್ಲಿ. ಬಟ್ ಇಂಡಿಗೋ ಓವರ್ ರನ್ ಆಗಿತ್ತು ನೀವು ನೋಡೋದಾದರೆ. ಈಗ ಒಂದು ಇದು ಹ್ಯಾಂಗಿಂಗ್ ಮ್ಯಾನ್ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಮಾಡಿದೆ ಅಂತ. ಹ್ಯಾಂಗಿಂಗ್ ಮ್ಯಾನ್ ಅಲ್ಲ, ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತೀವಿ. ಮಾಡಿದೆಯಾ ಅಂತ ಅನಿಸುತ್ತೆ. ಇದೇನೋ ನಿಜ ಆಯಿತು ಅಂತಂದರೆ ಸ್ಟಾಕಲ್ಲಿ ಒಂದು ನೆಗೆಟಿವ್ ಮೂವ್ಮೆಂಟ್ ಬರಬೇಕು. ಒಂದು ಕರೆಕ್ಷನ್ ಖಂಡಿತ ಪೆಂಡಿಂಗ್ ಇದೆ ಸ್ಟಾಕಲ್ಲಿ. ಸೊ 3600 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ಯಾರಾದರೂ ಫ್ರೆಶ್ ಆಗಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ತನಕ ನಾನು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. 3600ರಿಂದ 3200 ಒಳ್ಳೆ ಲೆವೆಲ್ ಆಗಿರುತ್ತೆ ಇಂಡಿಗೋದಲ್ಲಿ. ಹೇಗೇನು ಸಿಕ್ಲಿಕಲ್ ಸೆಕ್ಟ್ರು ತುಂಬ ಕಷ್ಟ. ಅದರಲ್ಲಿ ಲಾಭ ಮಾಡೋದು ಕೆಲವು ಕಂಪ್ನಿಗಳು ಲಾಭ ಮಾಡ್ತಾ ಇರೋದು. ಅದರಲ್ಲಿ ಇಂಡಿಗೋ ಕೂಡ ಒಂದು. 2021ರಿಂದ 2023 ಕೋವಿಡ್ ಟೈಮಲ್ಲಂತೂ ತುಂಬ ಸಫರ್ ಆಗಿಬಿಡ್ತು. ಅಲ್ಲೇ ರೇಂಜಲ್ಲಿತ್ತು. ಈಗ ಒಂದು ರಿವೆಂಜ್ ಟ್ರಾವೆಲಿಂಗ್ ಅಂತೆಲ್ಲ ಆಗ್ತಾ ಇರೋದ್ರಿಂದ ಸ್ಟಾಕು ಒಳ್ಳೆ ಮೂವ್ಮೆಂಟ್ ಆಗ್ತಾ ಇದೆ. ಬಟ್ ಕರೆಕ್ಷನ್ ಬಾಕಿ ಇದೆ. ಕರೆಕ್ಷನ್ ಆಗಲಿ ನೋಡೋಣ. ಫ್ಲೈಟ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕು ಅದೆಲ್ಲ ಹೇಳಿದ್ದಾರೆ. ಬಟ್ ಸಿಕ್ಲಿಕಲ್ ಬಿಸ್ನೆಸ್ ಆಗಿರುತ್ತೆ, ಅದರದ್ದೇ ಆದ ರಿಸ್ಕ್ ಇರುತ್ತೆ. ಬಟ್ ಓವರ್ ದ ಇಯರ್ಸ್ ನೀವು ನೋಡಿದ್ರೆ ಅಂತ ಒಂದು ಒಳ್ಳೆ ಕಾಂಪೌಂಡರ್ ಅಲ್ಲ. ಯಾಕೆಂದರೆ ಕಷ್ಟ ಇದೆ ಬಿಸ್ನೆಸ್ ರನ್ ಮಾಡೋದು. ಬಟ್ ಈಗ ಆಫ್ಟರ್ ಕೋವಿಡ್ ಸಫರಿಂಗ್ ಎಲ್ಲ ಆದಮೇಲೆ ಒಳ್ಳೆ ರ್ಯಾಲಿ ಆಗಿದೆ. ವಾಪಸ್ 3200, 3600 ಈ ಲೆವೆಲ್ ಆ ಝೋನಿಗೆ ಬಂತು ಅಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಟೆಲಿಗ್ರಾಮ್ ಚಾನಲ್ಲು ಮತ್ತು ಗ್ರೂಪ್ ಬಗ್ಗೆ ಕೇಳಿದರೆ ಸರ್, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಬರ್ತಾ ಇರುತ್ತೆ. ನೀವು ಯಾವುದು ನಮ್ಮ ಚಾನಲ್ ಜೊತೆ ಅಫಿಲಿಯೇಷನ್ ಇರೋ ಡಿಮ್ಯಾಟ್ ಖಾತೆ ತೆಗೆದ್ರೆ ಮಾತ್ರ ನಿಮಗೆ ಆಕ್ಸೆಸ್ ಅಂತ ಏನಿಲ್ಲ, ಫ್ರೀ ಆಕ್ಸೆಸ್ ಮಾಡಿದ್ದೀವಿ. ಬಟ್ ನೀವೇನಾದ್ರು ಡಿಮ್ಯಾಟ್ ಖಾತೆನ ನಮ್ಮ ಲಿಂಕ್ ಮೂಲಕ ಓಪನ್ ಮಾಡ್ತೀರಿ ಅಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದರಿಂದ ನನಗೆ ಕಮಿಷನ್ ಅಂತ ಕೊಡ್ತಾರೆ ನೀವು ಅಕೌಂಟ್ ಓಪನ್ ಮಾಡಿದಾಗ. ಸೊ ಅದಿಷ್ಟು ಬಿಟ್ಟರೆ ಬಾಕಿ ರೀತಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾರಿಗಾದರೂ ಇಚ್ಛೆ ಇದೆ ಅಂತಂದರೆ ಹೇಗೇನು ಯಾವಾಗಲೂ ಏನೋ ಅಪ್ಡೇಟ್ ಬರುತ್ತೆ ಅಥವಾ ಡಿಸ್ಕಷನ್ ಆಗುತ್ತೆ ಅಂತಲ್ಲ, ನಮಗೆ ಬಿಡುವಿದ್ರೆ ಆ ರೀತಿ ಆಗುತ್ತೆ. ಬಟ್ ಎರಡಿದೆ, ಚಾನಲಲ್ಲಿ ಬರೀ ನನ್ನ ಅಪ್ಡೇಟ್ ಬರ್ತಾ ಇರುತ್ತೆ. ಗ್ರೂಪಲ್ಲಿ ಸುಮಾರು ಜನ ಇದ್ದಾರೆ, ಸುಮಾರು ವರ್ಷಗಳಿಂದ ಇದ್ದಾರೆ. ಸೊ ನೀವು ಅವ್ರ ಜೊತೆ ಮಾತಾಡ್ಬೋದು ಅಥವಾ ಏನಾದ್ರು ಕ್ವಶನ್ ಇದ್ದರೆ ಕೇಳ್ಬೋದು. ಯಾರು ಅವೈಲೇಬಲ್ ಇರ್ತಾರೋ ಅವರು ರಿಪ್ಲೈ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024ರ ನಮ್ಮ ಚಾನಲ್ನ ವಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸುಮಾರು ಜನ ನಾನು ಹೆಸರು ಹೇಳೋದು ಮರ್ತೋಗಿರ್ತೀನಿ ನೋಡಿ, ಪ್ರತಿದಿನ ಕಮೆಂಟ್ ಮಾಡ್ತೀರಾ. ಸೊ ಎಷ್ಟು ವ್ಯೂ ಎಷ್ಟನೇ ಕಮೆಂಟ್ ಅಂತಲೂ ಕಮೆಂಟ್ ಮಾಡ್ತಾ ಹೋಗ್ತೀರಾ. ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.